ಆದಮೇಲೆ ಒಂದು 2 ಸತಿ ಅವ್ರ ಹೆಸರು ಕರೆದು ನೋಡಿ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ CPRನ ಸ್ಟಾರ್ಟ್ ಮಾಡ್ಕೊಳ್ಳಿ. CPR ಕೊಡ್ತಿರುವಾಗ ಪೇಷಂಟ್‌ಗೆ ಗಾಳಿನೂ ಕೊಡಬೇಕು. ಗಾಳಿ ಹೆಂಗೆ ಕೊಡ್ತೀರಾ? ಮೌತ್ ಟು ಮೌತ್ ಕೊಡಬೇಡಿ, ಇನ್ಫೆಕ್ಷನ್ ಆಗ್ಬೋದು. ಈ ಥರ ಒಂದು ಚಿಕ್ಕ ಮಾಸ್ ಸಿಗುತ್ತೆ. ಒಂದು ಬ್ಯಾಗಿಂದ ಒಂದು ಪಾರ್ಟ್ ಇದು. ಸೊ ಅದನ್ನ ಬಾಯಲ್ಲಿ ಜಸ್ಟ್ ಇಟ್ಬಿಟ್ಟು ಸ್ವಲ್ಪ ಮೆಲ್ಲಗೆ ಕೊಟ್ಟರೆ ಆರಾಮಾಗಿ ಗಾಳಿ ಹೋಗುತ್ತೆ. ನೀವು ಆರಾಮಾಗಿ ಅವ್ರಿಗೆ CPR ಕೊಡ್ಬೋದು. ಇನ್ನೊಂದು ಸಿಚುವೇಶನ್, ಈ ಥರ ಪೇಷಂಟು ಅನ್ಕಾನ್ಷಿಯಸ್ ಆಗಿ ಎಲ್ಲಾದ್ರು ಮಲಗಿದ್ರೆ ನೀವು ಫಸ್ಟು ಬ್ಲೀಡಿಂಗ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಬ್ಲೀಡಿಂಗ್ ಏನಾದ್ರು ಇದ್ದರೆ ಪ್ರೆಷರ್ ಕೊಟ್ಟು ಇಟ್ಕೋಬೇಕು. ಸ್ವಲ್ಪ ಪ್ರೆಷರ್ ಇದ್ದರೆ ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಆಲ್ರೆಡಿ ಜಾಸ್ತಿ ಬ್ಲಡ್ ಲಾಸ್ ಆಗಿದ್ರೆ ನೀವು ಫ್ಲೂಯಿಡ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಫ್ಲೂಯಿಡ್ಸ್ ಹೆಂಗೆ ಕೊಡ್ಬೋದು? ಅನ್ಕಾನ್ಷಿಯಸ್ ಪೇಷಂಟ್ಗೆ ಬಾಯಿಂದ ಕೊಡೋಕ್ಕೆ ಹೋಗಬೇಡಿ. ನೀವು ಬಂದು IV ಫ್ಲೂಯಿಡ್ಸು ಒಂದು IV ಲೈನ್ ಹಾಕ್ಕೊಂಡು ಆರಾಮಾಗಿ ಕೊಡ್ಬೋದು. ಇಲ್ಲ ಅಂದರೆ ಆಸ್ಪಿರೇಷನ್ ಅಂತ ಲಂಗ್ಸ್ಗೆ ನೀರು ಹೋಗ್ಬೋದು. ಇದು ಒಂದು. ಇದಾದಮೇಲೆ CPRನ ನಾವು ಮುಂಚೆನೇ ತೋರಿಸಿದ್ದೀವಿ. ಅದೇ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಮೆಡಿಸಿನ್ ಸ್ಟಾಫ್ ಹತ್ರ ಎಲ್ಲ ಕಿಟ್ ಅವೈಲಬಲ್ ಇರುತ್ತೆ. ಆವಾಗ CPR ಈ ಥರ ಕೊಡ್ಬೋದು. CPR ಮಾಸ್ಕ್ ಇಟ್ಬಿಟ್ಟು ಒಂದು ಸ್ವಲ್ಪ ಗಾಳಿ ಕೊಡಿ. CPR ಗಾಳಿ ಕರೆಕ್ಟಾಗಿ ಹೋಗಿದರೆ ನೀವು ಪೇಷಂಟ್ನ ಕಾಪಾಡಿಸ್ಬೋದು.